ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 9 o'clock ಆಗಿದೆ. ಏನಪ್ಪ ಅಂದರೆ ಇದು ಒಂದು ಪ್ರ್ಯಾಂಕ್ ವಿಡಿಯೋ ಆಗಿರುತ್ತೆ. ಡೈಲಿ ಬ್ಲಾಗ್ ಏನಾಗಿರಲ್ಲ, ಒಂದು ಪ್ರ್ಯಾಂಕ್ ವಿಡಿಯೋ ಆಗುತ್ತೆ. ಏನಿಲ್ಲ, ಅಮ್ಮನ್ನ ಸಿಂಪಲಾಗಿ ಪ್ರ್ಯಾಂಕ್ ಮಾಡಿದ್ದೀವಿ. ನಮ್ಮ ಮನೆಗೆ ಕಳ್ಳ ಬಂದಿದ್ದ ಅಂದ್ಬಿಟ್ಟು. ಅಂದರೆ ಅವರು ಸೀರಿಯಸ್ ಆಗಿ ನಂಬ್ಕೊಂಡ್ರು ಸ್ಟಾರ್ಟಿಂಗು. ಏನಾಯಿತು ಎತ್ತಾಯಿತು ಅಂತ ನಾನು ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ, ನೋಡ್ಕೊಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಏನಿಲ್ಲ, ನಾನು ನೈಟು ಏನಾಯ್ತಪ್ಪ ಅಂದರೆ ನನ್ನ ಮಗ ಮಲ್ಕೋತಿದ್ದಿಲ್ಲ, ಸಿಕ್ಕಾಬಟ್ಟೆ ಹಠ ಮಾಡ್ತಾ ಇದ್ದ. ಕಿರ್ಚಾಡಬಾರ್ದು. ನೈಟು ಏನಾಯ್ತಪ್ಪ ಅಂದರೆ ನನ್ನ ಮಗ 11 o'clock ಆದರೂ ಮಲ್ಕೊಳ್ಳಿಲ್ಲ, ಸಿಕ್ಕಾಬಟ್ಟೆ ಕಿರಿಕಿರಿ ಮಾಡ್ತಿದ್ದ. ಅಂದರೆ ಮಲ್ಕೋತಿದ್ದಿಲ್ಲ, ಎಷ್ಟಿದ್ದು ಮಾಡಿದ್ರು ಅವನಿಗೆ. ಯಾಕಂದರೆ ಸಂಜೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದ, ಅದರಿಂದ ನೈಟ್ ಮಲ್ಕೋತಿದ್ದಿಲ್ವಲ್ಲ. ನನಗೊಂದು ಐಡಿಯಾ ಬಂತು, ಕಳ್ಳ ಬರ್ತಾನೆ, ಈಚೆ ಸೌಂಡು ಈಚೆ ಇದ್ದಾನೆ, ಇವಾಗ ಡೋರ್ ಲಾಕ್ ಮಾಡ್ತಾ ಇದ್ದಾನೆ, ಬರ್ತಾನೆ ಒಳಗಡೆ, ಪಕ್ಕ ಬರ್ತಾನೆ ಇವಾಗ, ಮಲ್ಕೊಂಡಿಲ್ಲ ಅಂದರೆ ಬಂದು ಕಬೋರ್ಡಲ್ಲಿ ಕೂತ್ಕೊಂಡು ನಿನ್ನ ಎತ್ಕೊಂಡು ಹೋಗ್ತಾನೆ ಅಂತ ನಾನು ಹೇಳಿದೆ. ಯಾರಿಗೆ? ನನ್ನ ಮಗನಿಗೆ ಹೇಳಿದೆ. ಅವನು ಅದನ್ನೇ ಸೀರಿಯಸ್ ಆಗಿ ತಿಳ್ಕೊಂಡು ನಿದ್ದೆ ಮಾಡಿಬಿಟ್ಟ. ನಿದ್ದೆ ಮಾಡ್ದ, ಮತ್ತೆ ಬೆಳಗ್ಗೆ ಎದ್ದು ನನ್ನ ಮಗಳಿಗೆ ಹೇಳಿದ್ದಾನೆ, ಕಳ್ಳ ಬಂದಿದ್ದ, ಬರ್ತಾನಂತೆ ಕಣೆ ನೈಟು, ಹಂಗೆ ಹಿಂಗೆ ಅಂತ. ನಾನು ಅಮ್ಮು ಬಾಗಿಲು ತೆಗೆದಿತ್ತು, ಡೋರೆಲ್ಲ ಓಪನ್ ಆಗಿತ್ತು. ಅಂದರೆ ನನ್ನ ಮಗಳು ಭಯ ಹೋಗ್ಬಿಡುತ್ತೆ ಅವ್ರಿಗೆ, ನನ್ನ ಮಗನಿಗೆ ಭಯ ಹೋಗ್ಬಿಡುತ್ತೆ. ನನ್ನ ಮಗಳು ಸುಳ್ಳು ಅಂತ ಹೇಳ್ಬಿಟ್ರೆ ನನ್ನ ಮಗಂಗೆ ಭಯ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನನ್ನ ಮಗಳ ಹತ್ರನೂ ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ. ನೈಟು ನಾನು ವಾಶ್ರೂಮಿಗೆ ಬಂದೆ, ಮನೆ ಡೋರೆಲ್ಲ ಓಪನ್ ಆಗಿತ್ತು, ಮತ್ತು ಮ್ಯಾಟೆಲ್ಲ ಅಂಡೋಗಿತ್ತು, ಮತ್ತು ವಾರ್ಡ್ರೋಬ್ ಬಟ್ಟೆ ಎಲ್ಲ ತೆಗೆದಾಕಿದ್ದಾರೆ. ನಿಜವಾಗ್ಲೂ ಏನು ಮಾಡೋದು ಏನು ಅಂತ ನನ್ನ ಮಗಳಿಗೆ ಹೇಳಿದೆ. ಅವಳು ಪಾಪ ಅವಳು ಸೀರಿಯಸ್ ಆಗಿ ತಿಳ್ಕೊಂಬಿಟ್ಟಿದ್ದಾಳೆ. ಯಾಕಂದರೆ ಟಿ ವಿಲೆಲ್ಲ ನೋಡ್ತಾಳಲ್ಲ, ಅವ್ರ ಮನೇಲಿ ಕಳ್ತನ ಆಯಿತು, ಇವ್ರ ಮನೇಲಿ ಕಳ್ತನ ಆಯಿತು ಅಂತ. ಅದನ್ನ ಸೀರಿಯಸ್ ಆಗಿ ತಿಳ್ಕೊಂಡು, ಅಮ್ಮ ಏನಾದರೂ ಎತ್ಕೊಂಡು ಹೋಗಿದ್ದಾನಮ್ಮ ಅಂತ ಕೇಳಿದ್ಲು. ಇಲ್ಲ ಅಮ್ಮ, ಏನೂ ಎತ್ಕೊಂಡು ಹೋಗಿಲ್ಲ, ಆದರೆ ಎಲ್ಲ ಹುಡುಕಿದ್ದಾರೆ, ಮನೆಯೆಲ್ಲ ಹುಡುಕಿದ್ದಾರೆ ಅಂತ ನನ್ನ ಮಗಳಿಗೆ ಹೇಳಿದೆ. ಅದನ್ನ ಅವಳು ಸೀರಿಯಸ್ ಆಗಿ ತಿಳ್ಕೊಂಡು ಅವಳು ಭಯ ಪಟ್ಕೊಂಡ್ಬಿಟ್ಟಿದ್ದಾಳೆ. ಹಾಗೆ ಭಯ ಪಟ್ಕೊಂಡ್ಬಿಟ್ಟಿದ್ದಾಳೆ. ಹಂಗೆ ಮಾತಾಡ್ಕೊಂಡು ಗಂಡ ಹೆಂಡತಿ ಕೂತಿದ್ದು ನಮ್ಮ ಅತ್ತೆ ಫೋನ್ ಮಾಡಿದ್ರು. ನನ್ನ ಹಸ್ಬೆಂಡೇ ಏನೋ ನಮ್ಮ ಅತ್ತೆ ಫೋನ್ ಮಾಡಿದ್ದಾರೆ ಮಾತಾಡೋಣ ಅಂತ. ಮಾರ್ನಿಂಗ್ ಟೈಮ್ ಮಾಡ್ತಾರಲ್ಲ, ಹಂಗೆ ಮಾಡಿದ್ದಾರೆ. ಮಾಡಬೇಕಾದ್ರೆ ನನ್ನ ಮಗ ಹೇಳ್ತಾ ಇದ್ದ, ನೈಟು ಕಳ್ಳ ಬಂದಿದ್ದಂತೆ. ನನ್ನ ಮಗಳಿಗೆ ಹೇಳಿದ್ನಲ್ಲ ನಾನು, ಅದನ್ನ ನನ್ನ ಮಗ ಕೇಳಿಸ್ಕೊಂಬಿಟ್ಟಿದ್ದಾನೆ. ಮ್ಯಾಟೆಲ್ಲ ತೆಗೆದಿತ್ತು, ಡೋರೆಲ್ಲ ತೆಗೆದಿತ್ತು, ಮತ್ತು ವಾರ್ಡ್ರೋಬ್ಸ್ ಎಲ್ಲ ಬಟ್ಟೆ ಎಲ್ಲ ಕಿತ್ತಾಕಿದ್ರು ಅನ್ನೋದ ನನ್ನ ಮಗ ಕೇಳಿಸ್ಕೊಂಬಿಟ್ಟಿದ್ದಾನೆ. ನನ್ನ ಮಗ ಕೇಳಿಸ್ಕೊಂಡು ನಮ್ಮ ಅತ್ತೆಗೆ ಹೇಳ್ತಾ ಇದ್ದ ಸ್ಟೋರಿನ, ಹಿಂಗಾಯ್ತು ಕಣಮ್ಮ ಅಂತ. ನಮ್ಮ ಅತ್ತೆ ನನ್ನ ಕೇಳಿದ್ರು. ಇಲ್ಲ ಕಣಮ್ಮ, ಅವನ್ನ ಎದುರಿಸೋಕ್ಕೆ ನಾನು ಆ ಥರ ಹೇಳಿದ್ದು ಅಂದೆ. ಅವರೂ ಎದುರಿಸಿದ್ರು. ಕಣಪ್ಪ, ಕಳ್ಳ ಬರ್ತಾನೆ, ಹಠ ಮಾಡಬಾರ್ದು, ಅಮ್ಮನಿಗೆ ಹಿಂಸೆ ಕೊಡಬಾರ್ದು, ಕಡಪ್ಪ, ಕಳ್ಳ ಬರ್ತಾನೆ, ಹಠ ಮಾಡಬಾರ್ದು, ಅಮ್ಮಂಗೆ ಹಿಂಸೆ ಕೊಡಬಾರ್ದು ಅಂತ ನಮ್ಮ ಅತ್ತೆ ಹೇಳಿದ್ರು. ನಮ್ಮ ಅತ್ತೆ ಸುಮ್ಮನಾದ್ರು. ಅದೇ ಟೈಮಿಗೆ ಮತ್ತೆ ನಮ್ಮ ಅತ್ತೆ ಫೋನ್ ಕಟ್ಟಾದ್ಮೇಲೆ ನಮ್ಮ ಅಮ್ಮ ಫೋನ್ ಮಾಡಿದ್ರು. ಮಾರ್ನಿಂಗ್ ಟೈಮ್ ಮಕ್ಳು ಕೇಳೋಕೆ ಮಾಡ್ತಾರೆ. ಮಾಡಿದ್ರೆ ಆವಾಗ ನನ್ನ ಮಗಳು ಸೀರಿಯಸ್ ಆಗಿ ಅಂತ ತಿಳ್ಕೊಂಡಿದ್ಲಲ್ಲ, ಅವಾಗ ಹೇಳ್ತಾ ಇದ್ಲು, ಅವ್ಗೆ ಹೇಳಮ್ಮ ಅಂತ ಇದ್ಲು. ನಮ್ಮಮ್ಮ ಏನು ಅಂತ ಕೇಳ್ತಾ ಇದ್ರು. ನಾನು ಬೇಡ ಬಿಡಮ್ಮು, ಹೇಳೋದು ಬೇಡ ಬಿಡಮ್ಮು ಅಂತ ಸುಮ್ಮನೆ ಹೇಳ್ತಾ ಇದ್ದೆ. ಆವಾಗ ನನಗೊಂದು ಐಡಿಯಾ ಬಂತು, ಅಮ್ಮನ್ನ ಇದೇ ಥರ ಪ್ರ್ಯಾಂಕ್ ಮಾಡೋಣ, ವಿಡಿಯೋ ಕಾಲಲ್ಲಿ ಇದ್ದಾರಲ್ಲ ಹೆಂಗಿದ್ರು ಅಂದ್ಬಿಟ್ಟು ಪ್ರ್ಯಾಂಕ್ ಮಾಡಿದ್ದು. ಆ ವಿಡಿಯೋ ಹೇಗಿದೆ ಏನು ಅಂತ ನೋಡ್ಕೊಂಬಂದು ಇವಾಗ ಹಾಕ್ತೀನಿ. ಆ ವಿಡಿಯೋ ಏನಾದರೂ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಕಾಲೇಜು ನಾನು ತೆಗ್ದಿಲ್ಲ, ಮನೆ ಡೋರೇ ತೆಗ್ದೈತೆ. ಫುಲ್ ಇವಾಗ ಹೆಂಗೈತೆ ಡೋರು, ಹಂಗೆ ಐತೆ ಡೋರು. ಏನಾಯ್ತು ಅಂತಾರ ಗೊತ್ತಿಲ್ಲ. ವಾಶ್ರೂಮ್ಗೆ ಹೋಗೋಣ ಅಂತ 3 ಗಂಟೆ ರಾತ್ರಿಗೆ ಎದ್ದು ಬಂದೆ. ಮನೇಲಿ ಪಾತ್ರೆ ಬಿದ್ದೈತೆ, ಆದ್ರೂ ಎಚ್ಚರ ಆಗಿಲ್ಲ ನನಗೆ. ಏನೋ ಸ್ಪ್ರೇಗೆ ಏನಾದರೂ ಮೂಗುಗೆ ಹಾಕಿದ್ದಾರೆ, ಏನೋ ಗೊತ್ತಿಲ್ಲ. ನಾನು ಕಬೋರ್ಡ್ದು ಕೀ ಹಾಕಿದ್ದೆ, ಒಡವೆ ಇತ್ತಲ್ಲ ಅಂದ್ಬಿಟ್ಟು. ಮೇನ್ ಕಬೋರ್ಡ್ದು ಕೀ ಹಾಕ್ಬಿಟ್ಟು ಇದ್ರ ಹತ್ರ ಇಟ್ಟಿರ್ತೀನಿ ನಾನು. ಕೀ ಸಿಕ್ಕಿಲ್ಲ, ಏನು ಬಟ್ಟೆ ಎಲ್ಲ ಕೆಟ್ಟೋಗೈತೆ ಮನೇಲಿ. ನಿಂಗೂ ಎಚ್ಚರ ಆಗಿಲ್ಲ, ನನಗೂ ಎಲ್ಲಿಂದ ಮಕ್ಕಳೇ ಮನೆ. ಬಟ್ಟೆ ಎಲ್ಲ ಕೆದ್ರೋಗೈತೆ. ನನಗೂ ಎಚ್ಚರನೇ ಆಗಿಲ್ಲ, ಏನಿಲ್ಲ. ನನಗೇನಪ್ಪ ಅಂದರೆ ನಾನು ಇದರಲ್ಲಿ ದಿವಾನದ ಮೇಲೆ ನಿಂಗ ಮಲಗಿದ್ದ. ಬಂದ್ಬಿಟ್ಟು ವಾಶ್ರೂಮ್ಗೆ ಏನು ಬಾಗಿಲು ತೆಕ್ಕೊಂಡ್ಬಂದ್ಕೊಂಡೆ ಅಂದ್ಬಿಟ್ಟು ಅವ್ನು ಎಬ್ಬಿಸ್ಲಿಲ್ಲ, ಬಾಗಿಲು ಹಾಕ್ಬಿಟ್ಟು ಮಲ್ಕೊಂಡೆ. ಮತ್ತೆ ಕಣ್ಣು ಅಲ್ಲೋಗಿ ಲೈಟ್ ಹಾಕಿದ್ದಿಲ್ಲ ನಾನು. ಅಲ್ದು ಮಾತ್ರ, ವಾಶ್ರೂಮ್ದು ಮಾತ್ರ ಲೈಟ್ ಹಾಕೊಂಡೆ. ಅಲ್ಲೋಗಿ ಲೈಟ್ ಹಾಕಿದ್ದೀನಿ, ಬಟ್ಟೆ ಗಿಟ್ಟೆ ಎಲ್ಲ ಕೆದ್ರೋಗೈತೆ. ಮತ್ತೆ ಅಡುಗೆ ಮನೆಗೆ ಬರ್ತೀನಿ, ಲೋಟ ಗಿಟ್ಟೆ ಎಲ್ಲ ಬಿದ್ದೋಗದೆ. ಆ ಮ್ಯಾಟು ಬಂದು ಇಲ್ಲಿ ಬಿದ್ದೈತೆ. ಆಯ್ತು, ಆಮೇಲೆ ನಿಜ ಭೂಮಿ ತಲೆ ಕೆಟ್ಟ ಹೋಗ್ಬಿಟ್ಟೈತೆ. ಹೆಂಗೆ ಏನು ಅಂತ ಆಗ್ತಾ ಇದೆ. ಕಬೋರ್ಡೆಲ್ಲ ತೆಗ್ದವ್ರೆ. ನಿಂಗನ್ ಬಟ್ಟೆ ಎಲ್ಲ ಕೆಳಗಡೆ ಬಿದ್ದವೆ, ನನ್ನಿದೆಲ್ಲ ಬಿದ್ದೋಗವೆ. ಚೇರ್ಮನ್ ತುಂಬವ್ರೆ ಬಟ್ಟೆನ. ಎಚ್ಚರ ಆಗಿಲ್ಲ.
ಮಕ್ಳಿಗೂ ಎಚ್ಚರಾಗಿಲ್ಲ, ನನಗೂ ಎಚ್ಚರಾಗಿಲ್ಲ. ಅದು ಲಾಕ್ ಹಾಕಿದ್ನಲ್ಲ ಅದಕ್ಕೆ ಬಚಾವಾಗೈತೆ, ಕೀ ಸಿಕ್ಕಿಲ್ಲ. ನಂಗೆ ಶಕ್ತಿ ಬಂದೈತೆ. ಶಕ್ತಿ ಬಂದೈತೆ. ಶಕ್ತಿ ಇಲ್ಲ. ಸುಮ್ಮನೆ ಚಿಂತೆ ಯಾಕೆ ಮಾಡ್ತಾ ಇದೀಯ ನೀನು? ಚಿಂತೆ ಯಾಕೆ ಮಾಡ್ತಾ ಇದೀಯ? ಸುಮ್ಮನೆ ನನ್ನ ಕಾಲ್ಗೆಲ್ಲ ನಡುಗ್ತಾವೆ. ಎಲ್ಲ ಇದ್ರ ಮೇಲೆ ಚೇರ್ ಮೇಲೆ ತುಂಬಿದ್ದಾರೆ ಬಟ್ಟೆಗಳ. ತೋರಿಸ್ತೀನಿ ತಡೀನಿ. ಅದು ನೋಡಿಲ್ಲ, ಕಿತ್ತಾಕಿದ್ದಾರೆ. ಇದು ಬಟ್ಟೆ ಒಂದು ಬಿಟ್ಟಿಲ್ಲ ಕಬೋರ್ಡಲ್ಲಿ. ಕೆಳಗಡೆ ಇಟ್ಟಿದ್ದಾರೆ ಅಂತ ಇಲ್ಲಿ ಕೈ ಹಾಕಿದ್ದಾರೆ. ಬಟ್ಟೆ ಎಲ್ಲ ಕಡೆ ಅಂಡೋಗಿದ್ದಾವೆ. ಅದೇ ನನಗೆ ಅರ್ಥ ಆಯ್ತಾ ಇಲ್ಲ. ನಿಂಗ ಡೈಲಿ ಲಾಕ್ ಮಾಡೋರು, ಇದ್ರ ಲಾಕ್ ಮಾಡೋರು ಮಾಮೂಲಿ ಚಿಲ್ಕನ. ಇವತ್ತು ಬೀಗ ಹಾಕ್ಬಿಟ್ಟು ಮಲಗಿದ್ದಾರೆ ಅವ್ರು. ನಾನ್ ಕೇಳಿದ್ರು ಒಂದು ವಾರದಿಂದಲೂ ನಾನು ಬೀಗಾನೇ ಹಾಕ್ತಾ ಇರೋದು ಅಂತ. ಆಯ್ತು, ಮರ್ತಿರ್ತೀವಿ, ಓಕೆ. ಪಾತ್ರೆ ಹಾಕ್ಬಿದ್ದು ಪಾತ್ರೆ ಎಲ್ಲ ಬಿದ್ದಿದ್ದಾವ ಕಣ್ಮಮ್ಮಿ. ಮನೆಗೂ ಮತ್ತೆ ಬಟ್ಟೆ ಎಲ್ಲ ಹಾಕಿದ್ದ ಅಷ್ಟೆಲ್ಲ ಜೋಡಿಸಿಕ್ಕಿದೀವಿ. ಇವಾಗ ಒಂದ್ ವಾರದಲ್ಲಿ ಇತ್ತು, ನಾನು ಇಬ್ರು ಕುತ್ಕೊಂಡು ಜೋಡಿಸ್ತೋ. ಅವಳ ಬಟ್ಟೆ ಅವಳು ಜೋಡಿಸ್ಕೊಂಡ್ಲು, ನನ್ನ ಬಟ್ಟೆ ನಾನು ಜೋಡಿಸ್ತೆ. ನಿಜವಾಗ್ಲೂ ತಲೆ ಬೆಟ್ಟೋಗ್ಬಿಟ್ಟೈತೆ. ನೀ ಕಾಫಿ ಕುಡ್ದಿಲ್ಲ ಇವತ್ತು 9 ಗಂಟೆ ಆದ್ರೂ. ಇತ್ತು ಅಂತೂ ಎಕ್ಕಡಿಗೂ ಜರುಗ್ತಾ ಇಲ್ಲ. ನಾನು ಬಿಟ್ಟು ಎದ್ರಕೊಂಡು ಎದ್ದ ತಕ್ಷಣ ನೋಡ್ಬಿಟ್ಟು ನನಗೆ ಒಂಥರ ಜೀವ ಡಗಡಗ ಅಂತೈತಿ. ನಾನು ಏನ್ ಮಾಡೋಣ, ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಅವನಂತಾನೆ ನಿನ್ ಮೊಮ್ಮಗ ನನ್ ಶಕ್ತಿ ಬಂದೈತೆ, ಹೊಡೆದಾಡ್ತೀನಿ ಅಂತಾನೆ. ನಗ್ಬೇಕು ಅಳಬೇಕು ಒಂದು ಗೊತ್ತಿಲ್ಲ. ತಲೆ ಕೆಟ್ಟೋಗ್ಬಿಟ್ಟೈತೆ. ನಿಂಗ ಒಂದ್ ವಾರದಿಂದ ಇಂಥ ಬೀಗನೆ ಹಾಕದಂತ. ಯಾಕೋ ಕ್ಯಾಮ್ರಾ ಇಲ್ಲ ಮಮ್ಮಿ. ಎಲ್ಲ ಏನು ಹಿಂಗ ಅನ್ಕೊಡ್ತಾನೆ, ತಲೆ ಚೆಚ್ಕೊತಾನೆ, ಚಿಂತೆ ಮಾಡ್ತಾನೆ. ತಲೆ ಚೆಚ್ಕೊತಾವನೆ, ಚಿಂತೆ ಮಾಡ್ತಾನೆ. ಈ ಟೆನ್ಷನ್ ಅದು ಏನಾದ್ರು ಆದ್ರೆ ಏನ್ ಮಾಡೋದು? ಟೆನ್ಷನ್ ಮಾಡ್ಕೊಂಡ್ರೆ ನನ್ನ ಇಷ್ಟ ಏನ್ ಗೊತ್ತಾ? ಮೇನ್ ಡೋರಿಂದ ಬಂದಿಲ್ಲ ಅವರು, ಪಕ್ಕದ ಬಿಲ್ಡಿಂಗ್ ಇಂದ ಜಂಪ್ ಹೊಡಿಬೋದು. ಪಕ್ಕದ ಇದ ಗೇಟು ಅವ್ರ ಓನರು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ, ಪಕ್ಕದ ಮನೆಯವರು. ಇವ್ರು ನಮ್ಮ ಓನರ್ ಅಂಟಿ ಯಾವಾಗಲೂ ಬೀಗ ಹಾಕ್ತಾರೆ. ಯಾರು ಹಾಕ್ಲಿಲ್ಲ ಅಂದ್ರೂ ಅವರೇ ಹೋಗಿ 11 ಗಂಟೆ ರಾತ್ರಿ ಚೆಕ್ ಮಾಡ್ಕೊ ಬರ್ತಾರೆ ಹಾಕೋರೆ ಇಲ್ವೋ ಅಂತ. ಪಕ್ಕದ ಬಿಲ್ಡಿಂಗ್ ಇಂದ ಜಂಪ್ ಹೊಡೆದ್ ಬಂದಿರೋದು. ಏನಂತ ಹೇಳೋಣ? ಅದೇ ನಿಂಗ ನಾನು ಮಾತಾಡ್ತೀನಿ. ಅವ್ರ ದೇವಸ್ಥಾನಕ್ಕೆ ಹೋಗೋರು ಶನಿವಾರ ಅಲ್ವಾ ಓನರು. ನನ್ನ ಇಷ್ಟ. ನಮ್ಮ ಗೇಟಿಂದಂತೂ ಬರಲ್ಲ ಅವ್ರು. ಮಧ್ಯರಾತ್ರಿ ಆದ್ರೂ ಎಚ್ಚರ ಮಾಡ್ಕೋತಾರೆ. ನಮ್ಮ ಮುಗಿಗೆ ಏನಾದ್ರು ಪೆಪ್ಪರ್ ಸ್ಪ್ರೇ ಮಾಡಿದ್ರೆ ಹೆಂಗೋ ಗೊತ್ತಿಲ್ಲ. ತಲೆ ನಿಜವಾಗ್ಲೂ ಮಮ್ಮಿ ಏನು ಬೇಡ ಅನ್ಸ್ಬಿಟ್ಟೈತಿ. ಜೀವನ ಬೆಂಗಳೂರಲ್ಲಿ ಇರೋದೇ ಬೇಡ ಅಂತಾಗಿ ಎಲ್ಲಾದ್ರೂ ಹಳ್ಳಿ ಕಡೆ ಬಂದು ನೆಮ್ಮದಿಯಾಗಿರೋದು ಬೇಕು ಅನ್ಸುತ್ತೆ. ಒಡವೆ ಈ ಗಿಡವೆ ಏನು ಮುಟ್ಟಿಲ್ಲ. ಯಾಕೆಂದ್ರೆ ಬೀಗ ಲಾಕ್ ಹಾಕಿದ್ದೀನಿ ನಾನು. ಬೀಗ ಎಲ್ಲಿ ಇಟ್ಟಿದ್ದೀನಿ ಅಂತ ನಿಂಗೂ ಗೊತ್ತಿಲ್ಲ. ಹ್ಮ್ 2 ವರ್ಷ. ಕ್ಯಾಮ್ರಾ ಯಾಕಂಗಲ್ಲ ಸ್ಪೀತು ಸುಮ್ಮನಿರಿತು, ಎದ್ರಕೋಬೇಡ. ಇಲ್ಲ ಹುಡುಗಿ ಮಮ್ಮಿ ವಾಶ್ರೂಮ್ಗೂ ಹೋಯ್ತಾ ಇಲ್ಲ ಅವಳು. ನಿನಗ್ ನಗ ಅಲ್ವಾ? ನಿನಗ್ ನಗ. ಸುಮ್ನಿರ್ ಮಮ್ಮಿ. ಬಟ್ಟೆಗಳಲ್ಲಿ ಯಾರಿಗೂ ಕಿತ್ತಾಕ್ತಾರೆ ಅವ್ರು. ನಿಜವಾಗ್ಲೂ ಇಲ್ಲ, ಸುಮ್ನಿರು. ಏನ್ ಗೊತ್ತಾ, ಇದು ಬಟ್ಟೆ ಎಲ್ಲ ಜೋಡಿಸಿದ್ದೆ ಮಮ್ಮಿ ದೇವ್ರನೇ. ಸುಮ್ನಿರ್ ಮಮ್ಮಿ. ಕಡಿ ಮಮ್ಮಿ,
ಕಳ್ಳ ಏ ಕಬೋರ್ಡಲ್ಲೇ ಏನಾಗಿತ್ತು? ಚಿಕ್ಕ ಎಲ್ಲ ತೆಗ್ದಾಕಿದ್ದ ಕೇಳು. ಮ್ಯಾಟ್ ಎಲ್ಲಿತ್ತಪ್ಪ? ಅಲ್ಲಿ ನೋಡು. ಬಾಗ್ಲಂಗಿತ್ತಪ್ಪ? ಬಿಚ್ಚಿತ್ತು ಬಿಚ್ಚಿತ್ತು. ಕೇಳಿಸ್ತಾ? ಸುಮ್ಮನಿರು ಮಮ್ಮಿ. ಪ್ರಾಂಕ್ ಬೇರೆ ಮಾಡ್ತಾರೆ. ನನ್ನ ಪುಣ್ಯ ಏನು ಅಂದ್ರೆ ಅಯ್ಯ ಸುಮ್ನಿರ. ನಿನ್ಗೊಂತಾರ ನಮ್ ಕಷ್ಟ ನಮ್ಗೆ ಅರ್ಥ ಮಾಡ್ಕೊ. ಸೀರಿಯಸ್ ಆಗಿ ನಮ್ಮ ಮತ್ತೆ ನಿಂಗೆ ಹೇಳ್ತಾರೆ, ನೀನು ಹಂಗೆ ಆಡಿ. ಕಷ್ಟ ಸುಖ ಏನು ಅರ್ಥ ಆಗಲ್ಲ ನಿಮ್ಗಳಿಗೆ. ಯಾರಿಗೂ ಹೇಳ್ದಲ್ಲ, ನಿಮ್ಗೆ ಹೇಳ್ತಾ ಇದೀವಲ್ಲ, ಅದಕ್ಕೆ ನಮ್ಗೆ ಇದು ನಮ್ ಜೀವನ ಅದಕ್ಕೆ ಹಿಂಗಾಯ್ತಾ ಇರೋದು. ಯಾರೋ ನಂಗೆ ಗೊತ್ತಿರೋರೇ ಮಾಡಿರೋದು ಈ ಕೆಲಸನ. ನಿಜ ಗೊತ್ತಿರೋರೇ ಈ ಕೆಲಸ ಮಾಡಿರೋದು. ಗೊತ್ತಿಲ್ಲದೆ ಇರೋರ್ಗೆ ಇಷ್ಟು ಧೈರ್ಯ ಬರಲ್ಲ. ಅದು ಅಲ್ದಲೆ ನಮ್ಮ ಓನರ್ ಆಂಟಿ ಹೆಂಗೆ ಅಂತ ನಿಂಗನ್ ಫ್ರೆಂಡ್ಸ್ಗಾಗ್ಲಿ ಎಲ್ಲರಿಗೂ ಗೊತ್ತು. ನಮ್ಮ ಸರೌಂಡಿಂಗ್ ಅಲ್ಲಿ ಯಾರು ಇದ್ದಾರೋ ನಮ್ಮ ಓನರ್ ಆಂಟಿ ಯಾವ ಥರ ಸ್ಟ್ರಿಕ್ಟು ಏನು ಎಲ್ಲ ಗೊತ್ತು. ಏನು ಹುಷಾರಾಗಿರೋ ಬೇಜಾರಾಗ್ಬಿಟ್ಟೈತೆ. ನಾನು ಇನ್ನೇನು ಆ ಕಬರ್ಡ್ ಕೀ ಎಲ್ಲಿಟ್ಟಿದ್ದೀನಿ ಅನ್ನೋದೇ ಮರ್ತೋಗೈತೆ. ಅದನ್ನಾದ್ರು ಓಪನ್ ಮಾಡಿ ನೋಡೋಣ ಅಂದ್ರೆ ಇತ್ತೀಚೆ ಬರೀ ಮರವು. ಆ ಹುಡುಗಿ ಟೈ ಇತ್ತುದು ಟೈ ಇಟ್ಟು ಅಲ್ಲೇ 3 ತಿಂಗಳಾಯ್ತೇನೋ ಸಿಗದೆ ಇರೋದಕ್ಕೆ ಹೊಸದೇ ತಕ್ಕೊಟ್ಟೆ. ಅದು ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ನೆನಪಿಲ್ಲ. ಸರಿತಾ ಮಾಡಿದ್ಲು. ನನ್ಗೆ ಏನ್ ಮಾಡೋಣ, ನಾನು ಯಾರಿಗೆ ಹೇಳೋಣ ಹೇಳು. ನನ್ನ ಕಷ್ಟ ಇವಾಗ ಏನ್ ಮಾಡೋಣ ಮಮ್ಮಿ. ಯಾರಿಗೆ ಮಾಡಕ್ ಸಾಧ್ಯ? ಅಳಂಗಿಲ್ಲ, ನಗೋಗಿಲ್ಲ. ಇತ್ತು ಅಳ್ತಾಳೆ, ಬಾಯ್ ಬಡ್ಕೊಂತಾಳೆ. ಅಮ್ಮ ಸುಮ್ನಿರು, ಚಿಂತೆ ಮಾಡ್ಬೇಡ, ಯಾಕಮ್ಮ ಹಿಂಗ್ ಅಳ್ತಾ ಇದೆಯಾ ಬೆಳಗ್ಗೆ ಅಂತ. ಆ ತರ ಕಳ್ಸಿಲ್ಲ ಮಕ್ಳು ಎದ್ಕೊಂಡು. ಇವತ್ತು ನೀರ್ ಹಾಕಕ್ ಹೋಗಿಲ್ಲ ನಾನು. ಓನರ್ ಆಂಟಿ ಇವತ್ತು ಆಗಲ್ಲ ಅಂತ ಹೇಳ್ದೆ ನಾನು. ಕೆಳಗಡೆ ಇವಾಗ ನೀರ್ ಹಾಕ್ಬೇಕಾಗಿತ್ತು ನಮ್ದು. ಏನ್ ಮಾಡೋದು ಹೇಳು? ಕಂಪ್ಲೇಂಟ್ ಕೊಡೋದ ಮಮ್ಮಿ? ಅಂದ್ರೆ ಒಡವೆ ವಸ್ತ್ರ ಏನೂ ಕಳೆದೋಗಿಲ್ಲ. ಮತ್ತೆ ಏನ್ ಮಾಡೋದು? ರೀ ನಿನ್ ಫ್ರೆಂಡ್ ಪೊಲೀಸ್ ಇದಾರಲ್ಲ, ಒಂದ್ ಮಾತು ಇನ್ಫಾರ್ಮ್ ರಘು, ಒಂದ್ ಮಾತು ಇನ್ಫಾರ್ಮ್ ಮಾಡಿ. ನಿನ್ ಫ್ರೆಂಡ್ ಪೊಲೀಸ್ ಇದಾರಲ್ಲ, ನೋಡೋಣ ಏನಂತಾರೆ. ಈಗ ಏನೇನಾಗಿದೆ ಕರೆಕ್ಟಾಗಿ ಡೀಟೇಲಾಗಿ ಹೇಳ್ಬಿಡು. ಏನ್ರಿ ಡೀಟೇಲಾಗಿ ಹೇಳ್ತೀರಾ? ಎಲ್ಲರೂ ಪೂಜೆ ಮಾಡ್ತಾವ್ರೆ. ನಮ್ದು ಅಲ್ಲೇ ಸವಿತ್ ನಮಗೆ ಫೋನ್ ಮಾಡ್ತಾವಳು. ಮೊಬೈಲ್ ನೋಡ್ಬೇಡ ಆಯ್ತು ಹೇಳು. ಇನ್ನೇನು ಮಮ್ಮಿ? ಅಮ್ಮ ಹಳ್ಳಿ ಕಡೆನೂ ಬರೀ ಕಳ್ತ ಜಾಸ್ತಿ ಆಗೋರು, ಹುಷಾರಾಗಿರೋ ಅಷ್ಟೇ. ಸುಮ್ಮನೆ ಏನ್ ಕಷ್ಟ ಸುಖ ಅರ್ಥ ಆಗಲ್ವಾ ನಿನಗೆ? ಅದಕ್ಕೆ ನನಗಿದ್ರ ಒಂಥರ ಸಂತೋಷ. ಇದ್ಯಾ ಮಾತಾಡ್ ಮಮ್ಮಿ. ಯಾಕೆ ಮಮ್ಮಿ? ಸಂಜುಗೆ ಯಾರಿಗೂ ಹೇಳ್ಬೇಡ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮಮ್ಮ ಪ್ರಾಂಕ್ ಅನ್ಕೊಂಡಿದ್ದೆ ಮೊದಲು ಚಿನಿ ನಮ್ಮಮ್ಮ ಪ್ರಾಂಕ್ ಅನ್ಕೊಂಡಿದ್ದೆ. ಬಟ್ಟೆ ಕಿತ್ತಾಕಿರೋ ತೋರ್ಸಿದ್ರು ನಿಂಗೆ ನಂಬಿಕೆ ಇಲ್ಲ ಅಂದ್ರೆ, ಆ ಮ್ಯಾಟು ಹೆಂಗ್ ಬಿದ್ದಿತ್ತು ಗೊತ್ತಾ ಮಮ್ಮಿ? ಕಾಲಲ್ಲಿ ಹೋದ್ರೆ ಇಲ್ಲಿ ನಿಂತ್ಕೊಳ್ಳುತ್ತಲ್ಲ ಮೇಲೆ, ಕಾಲಲ್ಲಿ ಹಿಂಗ್ ಹೋದ್ರೆ ಇಲ್ಲಿ ಫುಲ್ಲು ಒಂಥರ ಹಿಂಗೆ ಕಾಲಲ್ಲಿ ಹೋದಾಗ ಬೀಳುತ್ತಲ್ಲ ಆ ಥರ. ನಿಂಗನ್ ಮನೇಲಿ ಕಳ್ತನ ಆಯ್ತು ಅಂತ ಯಾರು ಒಂದು ಹೆಣ್ಣು ಮಮ್ಮಿ ಕಂಡುಹಿಡಿಯೋದು ನನ್ನ ಇಷ್ಟ. ಏನ್ ಗೊತ್ತಾ ಮಮ್ಮಿ? ಗಿಂಗಾಸ್ ಹೋಗಿದ್ರೆ 5 ನಿಮಿಷ ಕ್ಯಾಮ್ರಾ ಐತೆ. ಇಲ್ಲ ಹೆಂಗ್ ಚಿಂತೆ ಮಾಡ್ತಾ ಇದ್ದಾನೆ ಅವ್ನಿಗೆ. ಎದ್ರ ಕಣ್ಣಾನೆ ಕಣ್ ಮಮ್ಮಿ, ಮಗ ಎದ್ರ ಕಣ್ಣೈತೆ ನಿಜವಾಗ್ಲೂ. ನಮ್ಮಮ್ಮ ಪ್ರ್ಯಾಂಕ್ ಅನ್ಕೊಂಡಿದೆ ಕಣ್ರಿ. ಸುಮ್ನಿರು ಮಾರಾಯ ತಾಯಿ. ಕೈ ಕಾಣಿಸ್ತು. ನಾನೇನು ಗೊತ್ತಾ, ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಮೇಲೆ ಕಬಡಲ್ಲಿ ಕೂತಾನೆ ಅಂತ ಇಲ್ಲ ಮಕ್ಕಳೇ ಬಂದಿದ್ದಲ್ಲ ನಿಂಗ. ನಿನ್ನೆ ಎಬ್ಬಿಸಿ ತೋರಿಸಿದೀನಿ. ಸೀರಿಯಸ್ ಆಗಿ ಚಿಂತೆ ಇಲ್ವಾ
ನಿಮ್ಗೆ ಅವಳು ಫಸ್ಟ್ ಒಟ್ನಲ್ಲಿ ಪ್ರಾಂಕ್ ಸಕ್ಸಸ್ ಆಯ್ತು ತಾನೆ ಇಲ್ಲಿ ನಾವು ಒಂದ್ ನಿಮಿಷ ಆದ್ರೂ ನಮ್ಮಮ್ಮ ಪ್ರಾಂಕ್ ಸಕ್ಸಸ್ ನಮ್ಮಮ್ಮ ಒಂದ್ ನಿಮಿಷನಾದ್ರೂ ನಂಬಿದ್ರು ಗೈಸ್. ಇವಾಗ ಒಪ್ಕೊಂತ ಇಲ್ಲ ಅಷ್ಟೇ. ಆನೆಗಿಟ್ಟೇಳೆ ಅದಕ್ಕೆ ನಿನ್ನೂ ಬರೋಣ ವಿಡಿಯೋ ಮಾಡೋಣ ಇದೆಲ್ಲ ಹೇಳಿದ್ರೆ ನಮ್ಮ ನಾನು ಮೂರನೇ ಮಾತು ಮಾತಾಡ್ದಾಗ್ಲೇ ನನಗೆ ಡೌಟ್ ಬಂತು. ಮುದ್ದೆ ನಂದಲ್ಲ ಇಕ್ಕೆ ನನ್ನ ಮಗಳಿಂದ ಸಿಗಾಕೊಂಡ್ಬಿಟ್ರು ಗಾಯ್ಸ್. ಇಲ್ಲ ಅಂದ್ರೆ ನಮ್ಮಮ್ಮ ಪಕ್ಕಾ ಒಟ್ನಲ್ಲಿ ಒಂದ್ ನಿಮಿಷನಾದ್ರೂ ನಮ್ದೆ ತಾನೆ ನೀನು. ಇದು ಪ್ರಾಂಕ್ ಸಕ್ಸಸ್. ಒಂದ್ ನಿಮಿಷನಾದ್ರೂ ನಂಬವ್ರೆ. ಎರಡನೇ ಮಾತಿಗೆ ನಂಬಿದ್ದೆ, ಮೂರನೇ ಮಾತಿಗೆ ನಂದಲ್ಲ. ನೀನ್ ಏನೇ ಆದ್ರೂ ನೀನು ಒಂದ್ ನಿಮಿಷನಾದ್ರೂ ನೀನ್ ನಮ್ದೆ ಅಷ್ಟೇ ನಿಜ. ಅದ್ರ ಮೇಲೆ ಇಲ್ಲ. ಒಟ್ನಲ್ಲಿ ನಮ್ದ ನಂಬಿಲ್ವಾ? ಫಸ್ಟ್ ನಂಬ್ದಿಲ್ವಾ? ಸೀರಿಯಸ್ ಆಗಿ ಫಸ್ಟ್ ನಂಬುದ್ರು. ಕಳ್ಳ ನಮ್ಮನೇಲಿ ಕಳ್ತನ ಆಗಿದೆ ಅನ್ನೋದು ನಮ್ಮಮ್ಮ ನಂಬುದ್ರು. ಕಳ್ಳ ಬಂದಿದ್ದ ಅನ್ನೋ ಪ್ರಾಂಕ್ ಸೀರಿಯಸ್ ಆಗಿ ನಂಬುದ್ರು. ಸಕ್ಸಸ್. ನೀನ್ ಒಂದ್ ನಿಮಿಷ ನಂಬುದ್ರು ಸಕ್ಸಸ್, 2 ನಿಮಿಷ ನಂಬುದ್ರು ಸಕ್ಸಸ್. ಒಟ್ನಲ್ಲಿ ಪ್ರಾಂಕ್ ಸಕ್ಸಸ್. ಏನೋ 30 ಸೆಕೆಂಡ್ ನಂಬಿದ್ದೀನಿ ಅಷ್ಟೇ. ಸುಳ್ಳು ಹೇಳ್ಬೇಡ ಮಮ್ಮಿ. ಫೋನು ನಾವ್ ಎಷ್ಟು ನಿಮಿಷ ಮಾತಾಡಿದೀವಿ ಗೊತ್ತಾ ಗೈಸ್? 18 ನಿಮಿಷ ಮಾತಾಡಿದೀವಿ. ಒಂದು 5ರಿಂದ 6 ನಿಮಿಷ ಅವ್ರು ನಂಬಿದ್ದಾರೆ. ನಿಜ ಹೇಳ್ಬೇಡ, ನಿಜ ಹೇಳು, ಸುಳ್ಳು ಹೇಳ್ಬೇಡ. ನಮ್ಗೆ ಮುದ್ದು ಕ್ಯಾಮ್ರಾ ಹಿಡ್ದಿದ್ಲು, ಇನ್ಕಂಡು ಮಕ್ಕಳು ಅದರಿ ಗೊತ್ತಾಯ್ತಾ. ನನ್ನ ಪ್ರಾಂಕ್ಗೆ ನನ್ನ ಮಗನು ಸಪೋರ್ಟ್ ಮಾಡ್ದ. ಅಮ್ಮ ನಿಜವಲ್ಲೂ ಬಾಗ್ಲು ತೆಗ್ದಿತ್ತಂಬವ್ವ, ಮ್ಯಾಟ್ ಇಲ್ ಬಿದ್ದಿತ್ತು, ಬಟ್ಟೆ ಎಲ್ಲ ಕೆದ್ರೋಗಿತ್ತು, ಕಳ್ಳ ಎಲ್ಲ ಹುಡುಕಿದಾನೆ, ನಾವು ಮಲಗ್ಬಿಟ್ಟಿದ್ದು ಅಂತ ಹೇಳ್ತಾ ಇದ್ದಾನೆ ನನ್ನ ಮಗ. ನನ್ನ ಮಗನ ಸಪೋರ್ಟು ಇದೆ ನನ್ನ ಪ್ರಾಂಕ್ ಅಲ್ಲಪ್ಪ. ಒಟ್ನಲ್ಲಿ ನೀನ್ ನಮ್ದೇ ಪ್ರಾಂಕ್ ಬೀಳುತ್ತೆ ಬಿಡೋ ಒಳ್ಳೆ ಹೇಳ್ಬೇಡ. ಚೈನಲ್ಲ ಅದು ಎರಡನೇ ಸುಳ್ಳು ಅಂತ ಗೊತ್ತಾಯ್ತು. ಯಾಕೆ ನಿಂಗೆ ಎದ್ರುಕೊಳಲ್ವಾ? ನೀನ್ ಅಡಿಗೆ ಎದ್ರಲ್ವಾ? ಎದ್ರಲ್ಲ ಅಂದ್ರೆ ಎದ್ರಕೊಂಡು ನಿಂಗ ಚಿಂತೆ ಮಾಡ್ಕೊಂಡ್ ಕೂತಾನೆ. ಆಚೆ ಹೋಗಿಲ್ಲ ಅಷ್ಟಾಗ ಬಿಡಪ್ಪ. ನಂಬಲೇ ಇಲ್ಲ ನಾನು. ಒಂದ್ ಹೇಳ್ದ, ಈ ಪ್ರಾಂಕ್ ಸೀರಿಯಸ್ ಆಗಿ ಮಾಡ್ಬೇಕು ಅಂತ ಏನ್ ನಾನು ಮಾಡಿಲ್ಲ. ಹಿಂಗೆ ಪಾಪುನ ಎದುರಿಸ್ತಾ ಇದ್ದೆ, ಕಳ್ಳ ಬತ್ತಾನೆ ಮಲ್ಕೋಪ ಆಟ ಮಾಡಬಾರ್ದು ಅಂತ. ಹಂಗೆ ಬೆಳಗ್ಗೆ ಅವ್ರ ರಜ್ಜಿಗೆ ರಾಜವಂಗ್ ಫೋನ್ ಮಾಡಿ ಹೇಳ್ತಿದ್ದ, ಕಳ್ಳ ಬತ್ತಾನೆ ಅಂತೆ ಹಂಗೆ ಹಿಂಗೆ ಅಂತ. ಹಾಗೆ ನಿಮಗೆ ಫೋನ್ ಮಾಡಿದೆ. ಇದು ಸೀರಿಯಸ್ ಆಗಿ ಅನ್ಕೊಂಡ್ಬಿಟ್ಟಿದ್ದ. ನನ್ನ ಮಗಳು ಸೀರಿಯಸ್ ಆಗಿ ಅನ್ಕೊಂಡಿದ್ದಾಳೆ. ಈ ಥರ ವಿಚಾರ ಎಲ್ಲ ತುಂಬ ನಂಬಿಡ್ತಾಳೆ ಬೇಗ ಅವಳು. ಅವಂಗೆ ಹೇಳಮ್ಮ ಕಳ್ಳ ಬಂದಿರೋದ, ಅವಂಗೆ ಹೇಳಮ್ಮ ಕಳ್ಳ ಬಂದಿರೋದ ಅಂತ ಇದ್ಲು. ನಮ್ಮ ಅತ್ತೆಗೆ ಫೋನ್ ಮಾಡಿ ನನ್ನ ಮಗ ಸುಮ್ಮನೆ ಕಳ್ಳ ಬಂದ್ಬಿಟ್ಟಿದ್ದ, ಚಿಕ್ಕವನಲ್ವಾ, ಅವ್ನಿನ್ನೂ ಏನು ಅಷ್ಟು ಅರ್ಥ ಆಗಲ್ಲ. ಸೀರಿಯಸ್ ಆಗಿ ನಿಜ ಅನ್ಕೊಂಡ್ಬಿಟ್ಟು ಅವನು ನಮ್ಮ ಅತ್ತೆಗೆ ಹೇಳ್ತಾ ಇದ್ದ, ಕಳ್ಳ ಬಂದ್ಬಿಟ್ಟಿದ್ದಾನೆ ನಮ್ಮ ಮನೆಗೆ, ಅಮ್ಮ ಹೇಳ್ತು ಕಬೋರ್ಡ್ ಒಳಗಡೆ ಇದ್ದಾನೆ ಹಂಗೆ ಹಿಂಗೆ ಅಂತ. ಅದನ್ನೇ ನಮ್ಮ ಅತ್ತೆಗೆ ಹೇಳ್ದೆ ನಾನು, ಸುಳ್ಳು ಕಣಮ್ಮ ಹಿಂಗೆ ಅಂತ. ಅದಾದಮೇಲೆ ಏನಾಯ್ತಪ್ಪ ಅಂದರೆ ನಮ್ಮಮ್ಮ ಫೋನ್ ಮಾಡಿದ್ರು. ನಮ್ಮಮ್ಮಂಗೆ ನನ್ನ ಮಗಳು ನಮ್ಮಮ್ಮ ಫೋನ್ ಮಾಡಿದಾಗ ಅವಳು ಸೀರಿಯಸ್ ಆಗಿ ಅಂದ್ಕೊಂಬಿಟ್ಟವಳೆ. ಅದಕ್ಕೆ ಹೇಳ ಅಂತ ಇದ್ಲು. ಅದೇ ಒಂದು ಪ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು, ನನಗೂ ಈ ಐಡಿಯಾ ಇತ್ತಿಲ್ಲ, ಇವಾಗ ಐಡಿಯಾ ಬಂದಿದ್ದು. ಅದನ್ನೇ ಒಂದು ಪ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದಷ್ಟೇ. ಓಕೆ, ನಮ್ಮಮ್ಮ ಬಕ್ರ ಆದರು. ಅದೇ ಅವಳ ಕೈ ಅಂದಾಗ 100% ಉಂಟು. ನಿಂಗ ಮಲ್ಗಾನ ಎದ್ರುಕೊಂಡು ಆಚೆಗೆ ಹೋಗ್ಬೇಕಿದ್ದಾಗ 200% ನಮ್ದೆ. ಅಂದರೆ ಅವ್ರಿಗೆ ಅವ್ರ ಅಳಿದ ಮೇಲೆ ಏನದು ಓವರ್ ಕಾನ್ಫಿಡೆನ್ಸ್. ನಾನು ಅಳಿಯ ಇದಕ್ಕೆಲ್ಲ ಎದ್ರಲ್ಲ, ಎದ್ರುಕೊಂಡವನೇ ಅಂತ ಹೇಳಿದ್ನಲ್ಲ ನಾನು, ನೀನು ಅಳಿಯ ಎದ್ರುಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ, ಅದನ್ನ ನಮ್ಮಮ್ಮ ನಂಬಿಲ್ವಂತೆ. ಓಕೆ ಹೇಳು, ನನ್ನ ವ್ಯೂವರ್ಸ್ಗೆ ಏನು ಹೇಳ್ತೀಯ? ಅಮ್ಮನ ಫೋನು ಕ್ಲಾರಿಟಿ ಇಲ್ಲ, ಅದಕ್ಕೆ ಆ ಥರ ಕಾಣಿಸ್ತಾ ಇದೆ. ಕ್ಯಾಮ್ರಾ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಮಕ್ಕಳು. ಹೇಳು. ನನ್ನ ಚಿಕ್ಕ ಮಕ್ಕಳಿಗೆ ಸಪೋರ್ಟ್ ಮಾಡಿ ಏನು ನಮ್ದೆ ತಾನೇ ಒಟ್ಟಿನಲ್ಲಿ? ಸ್ವಲ್ಪ ನಮ್ದೆ, ಸ್ವಲ್ಪ ನಂಬುದ್ರು. 30 ಸೆಕೆಂಡ್ ನಮ್ದೆ. 30 ಸೆಕೆಂಡ್ ಅಂತ ಹೇಳ್ಬೇಡ ಮಮ್ಮಿ. ನಾನು ನೀನು ಮಾತಾಡೋಕೆ ಸ್ಟಾರ್ಟ್ ಮಾಡಿ 21 ಮಿನಿಟ್ಸ್ ಆಗಿದೆ ನೋಡಿ ಇಲ್ಲಿ. ಆಮೇಲೆ ನಂಬಲಿಲ್ಲ ನಾನು. ಒಟ್ನಲ್ಲಿ ಒಂದು 5ರಿಂದ 6 ನಿಮಿಷ ನಮ್ದೆ. ಒಂದು 30 ಸೆಕೆಂಡ್ ನಂಬಿದ್ದೀನಿ. ಹಾಂ, ಓಕೆ ಓಕೆ. ಪ್ರಾಂಕ್ ಸಕ್ಸಸ್. ನಾನು ಪ್ರಾಂಕ್ ಮಾಡಕ್ ಹಾಕಲ್ಲ, ನನ್ಗೆ ಗೊತ್ತಾಯ್ತು. ಮುದ್ದು ಕೈ ಹಿಂಗ ಅಂದಾಗ್ಲೇ ಅನ್ಕೊಂಡೆ ನನ್ನ ಮಗಳಿಂದ ಅರ್ಧ ಸಿಗಾಕೊಂಡೆ, ನನ್ನ ಹಸ್ಬೆಂಡಿಂದ ಅರ್ಧ ಸಿಗಾಕೊಂಡೆ. ಬೆಳಕಾಳು ಅನ್ನಿವಂತೆ. ಪ್ರಾಂಕ್ ಸಕ್ಸಸ್ ಆಯಿತು. ಅರ್ಧ ನನ್ನ ಮಗ, ನನ್ನಿಂದಲೇ ಅರ್ಧ ಸಕ್ಸಸ್ ಆಗಿದ್ದು. ನನ್ನ ಗಂಡ, ನನ್ನ ಮಗಳು ಅರ್ಧ ಹಾಳು ಮಾಡ್ಬಿಟ್ಟು. ಚಿನ್ನಮ್ಮ ಬಾಯಿಲಿ, ಅವನಿಗೆ ನಾವು ಹೇಳ್ಕೊಟ್ಟಿಲ್ಲ ಮಮ್ಮಿ. ಅವನ್ನ ಎದುರಿಸ್ತಾ ಇದ್ವಲ್ಲ, ಅದನ್ನೇ ನಿಜ ಅನ್ಕೊಂಡು ಹೇಳಿದಾನೆ ಅವನು. ಆದರೂ ಸೀರಿಯಸ್ ಆಗಿ ಹೇಳ್ದ ನನ್ನ ಮಗ.
ಹೌದಾ ಬಂದಿದ್ದ ಮೊಬೈಲ್ ಬಿಡಿಸ್ತಾನೆ. ಈಗಲೂ ಹೇಳ್ತಾ ಇದ್ದಾನೆ ನೋಡಿ, ಬಂದಿದ್ದ. ಮೊಬೈಲ್ ಬಿಡಿಸ್ತಾನೆ ಕಣೆ. ಚಿನ್ನ ಇದು ಚಿನ್ನ. ಅಜ್ಜಿ ಆ? ತಲೆಗೆ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಗಾಯ್ಸ್, ಇನ್ನೂ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಮೊಬೈಲ್ ಬಿಡಿಸ್ತಾನೆ, ಕೆಳಗೆ ಎತ್ಕೋದು. ಸರಿ ಮಾಡ್ತೀನಿ ಬಿಡು. ಏನು ಕಾಫಿ ಕುಡ್ದಾ? ಕಾಫಿ ಕುಡ್ದು ಅಲ್ಲೇ ಒಂದು ಗಂಟೆ ಸರಿ ಆಯಿತು. ಕೊಡಿ ಫೋನ್ ಕೊಡಿ. ಸುಮ್ಮನೆ ಅಮ್ಮಂಗೆ ಪ್ರ್ಯಾಂಕ್ ಮಾಡಿದ್ದಷ್ಟೇ, ಸೀರಿಯಸ್ ಆಗಿ ಏನು ಅವರು ತಗೊಂಡಿಲ್ಲ, ನಾವು ಸೀರಿಯಸ್ ಆಗಿ ಏನು ಮಾಡಿಲ್ಲ. ಇಳಿ ಕೆಳಗಡೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು. ಏನಪ್ಪ ಅಂದರೆ ಇವತ್ತು ಸ್ಯಾಟರ್ಡೆ, ನನ್ನ ಮಗಳು ಸ್ಕೂಲ್ಗೆ ಹೋಗಿಲ್ಲ, ಎಲ್ಲ ಮನೇಲೇ ಇದ್ದೀವಿ. ನನ್ನ ಹಸ್ಬೆಂಡು ಸ್ವಲ್ಪ ಆಟೋ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಮನೇಲೇ ಇದ್ದಾರೆ. ಅಪ್ಪಾಜಿ ಬನ್ನಿ ಈ ಕಡೆ. ಇನ್ನೊಂದು ಸತಿ ಹೇಳ್ತೀನಿ, ಇದು ತಮಾಷೆಗಷ್ಟೇ ಮಾಡಿದ್ದು, ಅಮ್ಮಗೆ ಸೀರಿಯಸ್ ಆಗೇನು ಮಾಡಿಲ್ಲ. ಯಾಕಂದರೆ ಅದಕ್ಕೂ ಕಮೆಂಟ್ ಮಾಡೋರಿರ್ತಾರೆ ಅಮ್ಮನ ಎದುರಿಸ್ತೀರಾ ಅಂತ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇವಾಗ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಇವತ್ತು ಅಂದ್ಬಿಟ್ಟು ಇದ್ದೀನಿ. ಇವತ್ತು ನನ್ನ ಮಗಳು ಮನೇಲಿದ್ದಾಳೆ, ಅದರಿಂದ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದ್ದೀನಿ. ಇವಾಗ ಟಿಫನ್ಗೆ ಏನೂ ಮಾಡಿಲ್ಲ, ಒಂದು ಗ್ಲಾಸ್ ಕಾಫಿ ಕುಡಿದು ಕೂತಿದ್ದೀವಿ. ಟೈಮ್ ಬಂದು 9 o'clock ಆಗಿದೆ. ಏನಾದರೂ ಬೇಗ ಆಗೋಂಥ ಟಿಫನ್ ಮಾಡಿಕೊಂಡು ತಿಂದ್ಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಇವ್ನು ಒಂದು ಕಡೆಯಿಂದ ನಾವು ಮನೆ ಕ್ಲೀನಿಂಗ್ ಮಾಡಿದ್ರೆ ಒಂದು ಕಡೆಯಿಂದ ಇವ್ನು ಹಾಳು ಮಾಡ್ಕೊಂಬರ್ತಾನೆ ಅಲ್ವಪ್ಪ ಅಪ್ಪಾಜಿ? ಇವೆರಡು ಸಿರಪ್ ಯಾರಿಗಮ್ಮ? ಅವೆರಡು ನನಗಪ್ಪ. ನನಗೆ. ನೋಡಿ ಹೇಗೆ ಮಲಗಿದ್ದಾರೆ. ಅರ್ಧ ನನ್ನ ವೀಡಿಯೋಸ್ ಎಲ್ಲ ಹಾಳು ಮಾಡಿದ್ದೆ ಇವರು, ಪ್ರ್ಯಾಂಕ್ ವಿಡಿಯೋನ. ಇವ್ರನ್ನ ಒಂದು ಸತಿ ಸರಿಯಾಗಿ ಪ್ರ್ಯಾಂಕ್ ಮಾಡಬೇಕು ಅಲ್ವಾ? ಅಂದರೆ ನನ್ನ ಹಸ್ಬೆಂಡು ಹೆವಿ ಟೆನ್ಷನ್ ಪಾರ್ಟಿ, ಅವರು ಟೆನ್ಷನ್ ಮಾಡ್ಕೊಂಬಿಡ್ತಾರೆ. ಅದಕ್ಕೆ ನಾನು ಪ್ರ್ಯಾಂಕ್ ಮಾಡಲ್ಲ, ಇಲ್ಲಾಂದರೆ ಯಾವತ್ತೋ ಮಾಡಿಬಿಟ್ಟಿರ್ತಿದ್ದೆ. ಓವರ್ ಟೆನ್ಷನ್ ಮಾಡ್ಕೊಂಬಿಡ್ತಾರೆ ಅವರು. ಇವತ್ತು ಇಂಡಿಪೆಂಡೆನ್ಸ್ ಡೇ. ವರ್ಷ ನನ್ನ ಹಸ್ಬೆಂಡು ದೊಡ್ಡ ಫ್ಲಾಗ್ ಕಟ್ಟೋರು ಗಾಡಿಗೆ, ಮತ್ತು ದೊಡ್ಡ ಓನರ್ ಹಾಕೋರು. ಗಾಡಿ ರಿಪೇರಿ ಮಾಡಿಸಿ ಬೇಜಾರಾಗ್ಬಿಟ್ಟು ಈ ವರ್ಷ ಏನೂ ಮಾಡಿಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಏನು ಬೇಡ ನನಗೆ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ಫ್ಲಾಗ್ ಇದೆ, ಅದನ್ನ ಕಟ್ಟಿ ಓನರ್ ಹಾಕಿ ಸೆಲೆಬ್ರೇಷನ್ ಮಾಡೋರು ವರ್ಷ. ಈ ವರ್ಷ ಯಾಕೋ ತುಂಬ ಬೇಜಾರಾಗಿದ್ದಾರೆ. ಆಟೋ ಸಿಕ್ಕಾಪಟ್ಟೆ ರಿಪೇರಿ ಆಗ್ತಾ ಇದೆ ನಮ್ಮದು, ಬರ್ತಾ ಸಿಕ್ಕಾಪಟ್ಟೆ ಕೈ ಕೊಡ್ತಾ ಇದೆ. ಲಾಂಗ್ ಬಾಡಿಗೆ ಹೋದಾಗಲೇ ನನಗೆ ನಮ್ಮ ಆಟೋ ಕೈ ಕೊಡುತ್ತಂತೆ. ಅದಕ್ಕೆ ಅವ್ರಿಗೆ ಬೇಜಾರಾಗ್ಬಿಟ್ಟು ಈ ವರ್ಷ ಏನೂ ಮಾಡಿಲ್ಲ. ನಾನು ಮಾಡಲ್ಲ ಹೋಗು, ನನಗೇನು ಬೇಡ ಅಂದ್ಬಿಟ್ಟು ಸೈಲೆಂಟಾಗಿ ಕೂತಿದ್ದಾರೆ. ಏನ್ರಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡನೇ ಇಲ್ಲ? ಅಯ್ಯೋ ಯಾಕ್ರಿ ಮಾಡಲಿಲ್ಲ? ಅದಕ್ಕೆ ಇದು ಕ್ಯಾಪ್ ಇತ್ತಪ್ಪ. ಯಾಕೆ ಮಾಡಿಲ್ಲ? ಮಡು ಕ್ಯಾಪ್. ವಯಸ್ಸಾಯ್ತಾ? ಅದಕ್ಕೆ ಮಾಡಿಲ್ವಾ? ವಯಸ್ಸಾಯ್ತಾ? ನಿನಗೆ ವಯಸ್ಸಾಯ್ತಾ? ನಿನ್ನ ಗಾಡಿಗೆ ವಯಸ್ಸಾಯ್ತಾ? ನಿನಗೆ ವಯಸ್ಸಾಯ್ತಾ? ನಿನ್ನ ಗಾಡಿಗೆ ವಯಸ್ಸಾಯ್ತಾ? ಹೊಸ ಗಾಡಿ ಕೊಡಿಸು ಅಂತಾರೆ. ನನಗೇನೋ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಎಷ್ಟು ರೀ ಹೊಸ ಗಾಡಿ ತೊಗೋತೀನಿ ಅಂದರೆ ಎಷ್ಟಾಗತ್ತೆ ರೀ? ಫುಲ್ ಕ್ಯಾಶ್ 280. ಮತ್ತು ಅದ್ರ ಎಕ್ಸ್ಟ್ರಾ ಒಂದು 40 ಆಗುತ್ತಾ ಖರ್ಚು? 25. ಒಟ್ಟಿನಲ್ಲಿ ಒಂದು 3 lakh ಬೇಕು ಒಂದು ಹೊಸ ಗಾಡಿ ತೊಗೊತೀನಿ ಅಂದರೆ. ಅದರಿಂದ ನನಗೆ ಇಷ್ಟ ಇಲ್ಲ, ಸುಮ್ಮನೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಈಗಿರೋ ಬಿಸ್ನೆಸ್ಗೆ ಬೇಡ ಅಂತ ಅನಿಸುತ್ತೆ. ಯಾಕಂದರೆ ಆಟೋ ಡ್ರೈವರ್ಸ್ ಎಲ್ಲ ವೀಡಿಯೋಸ್ ಮಾಡಿ ಹಾಕ್ತಾರೆ, ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀವಿ. ದಯವಿಟ್ಟು ಯಾರು ಹೊಸ ಗಾಡಿಗೆ, ಅದು ಲೋನ್ ಮೇಲಂತೂ ತಗೊಳ್ಳೇಬೇಡಿ ಅಂತ ಹಾಕ್ತಾರೆ. ನನ್ನ ಹಸ್ಬೆಂಡ್ ಕೇಳಲ್ಲ, ನಂಗೆ ಹೊಸ ಗಾಡಿ ಬೇಕು. ಇವಾಗ ಒಂದು 2 months ಇಟ್ಕೊಂಬಿಟ್ಟಿದ್ದಾರೆ. ನಾನು ಒಂದು 4 months ಬ್ಯಾಕ್ ಅಲ್ವೇಂದ್ರೆ ಹೊಸ ಗಾಡಿ ತೊಗೊಳ್ಳಿ ಅಂತ ಇದ್ದೆ. ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳೆಲ್ಲ ನೋಡಿಬಿಟ್ಟು ಬೇಡಕ್ಕೆ ಬೇಡ ಅನಿಸ್ಬಿಟ್ಟೈತೆ. ಯಾಕಂದರೆ ಬಿಸ್ನೆಸ್ ಇಲ್ಲ, ಆಟೋ ಡ್ರೈವರ್ಸ್ಗಂತೂ ತುಂಬ ಮೋಸ ಆಗಿದೆ, ಬಿಸ್ನೆಸ್ಗಳಿಲ್ಲ. ಇಡೋ ಅಲ್ಲಿ. ನೋಡಿದ್ರಲ್ಲ ಈ ವಿಡಿಯೋ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.